ಯಾವಾಗಿಂದ ನಿಮಗೆ ಆ ಸ್ಟ್ರಗಲ್ ಸ್ಟಾರ್ಟ್ ಆಯಿತು? ಲಾಕ್ಡೌನ್ದಿಂದ ಸ್ಟ್ರಗಲ್ ಸ್ಟಾರ್ಟ್ ಆಯಿತು. ಇನ್ಕಮ್ ಸ್ಟಾಪ್ ಆದಾಗ ಬಟ್ ನಮ್ಮ ಬದುಕು ಜಸ್ಟ್ ಅವಾಗ ಮ್ಯಾರಿಡ್ ಸರ್, ಬದುಕು ಕಟ್ಕೋಬೇಕಲ್ಲ. ಟಾಪ್ ಲೆವೆಲ್ ಇದ್ದಾಗ ಉದ್ಯೋಗಿ ಕಂಪ್ಲೀಟ್ ಜೀರೋಕ್ಕೆ ಬಂದಂದ್ರೆ ನಮ್ಮ ಸುತ್ತಮುತ್ತಕ್ಕೆ ಸಂಬಂಧಿಕರು ಏನು ಮಾತಾಡ್ತಾರೆ. ನನ್ನ ಕಾನ್ಸೆಪ್ಟ್ ಬಿಸ್ನೆಸ್ ಮಾಡಿದರೆ ನಾನು ಎಕೋ ಫ್ರೆಂಡ್ಲಿ ಇರಬೇಕು. ನನಗೆ ಇವತ್ತು ಬಿಸ್ನೆಸ್ ಬೇಡ, ಲಾಂಗ್ ಅಪ್ ಟು 3 years ಆಗಲಿ 4 years ಆಗಲಿ, ಅದು ಒಂದು ಸಲ ಪಿಕಪ್ ಆದರೆ 100 years ಅದು ರನ್ ಆಗ್ತಾ ಇರಬೇಕು. ಯಾರು ಪರ್ಚೇಸ್ ಮಾಡ್ತಾರೆ ನನ್ನ ಪ್ರಾಡಕ್ಟು ಅವ್ರು ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ಯಾಗ್ ಹಾಕ್ಕೊಂಡೆ ಸರ್, ನಮ್ಮದು ಸ್ವಂತ ಬೈಕ್ ತೊಗೊಂಡೆ. ಸುಮಾರು ಒಂದು 5 ರಿಂದ 6 ಜಿಲ್ಲೆಗಳು ಸರ್, ಶಾಪ್ ಟು ಶಾಪ್, ಬೇಕ್ರಿ, ಹೋಟೆಲ್ಸು, ಮೆಡಿಕಲ್ ಶಾಪು, ಹಾಸ್ಪಿಟಲು, ಒಂದು 27,000 ಕಾಂಟ್ಯಾಕ್ಟ್ ತೊಗೊಂಡು ಬಂದೆ ಸರ್. ಪೇಪರ್ ಬ್ಯಾಗ್ ಬಿಸ್ನೆಸ್ಗೆ ಭವಿಷ್ಯದಲ್ಲಿ ಫ್ಯೂಚರ್ ಇದೆ, ಡಿಮ್ಯಾಂಡ್ ಇರುತ್ತೆ ಅಂತ ಹೇಳ್ತೀರಾ? 10 years ಬಿಟ್ಟರೆ 100% ಪ್ಲಾಸ್ಟಿಕ್ ಬ್ಯಾನ್ ಆಗುತ್ತೆ. ಈಗ ನಮ್ಮ ಬಯೋಗ್ರೇಡೇಬಲ್ ಬ್ಯಾಗ್ ಬಂದಿದೆ, ಪೇಪರ್ ಬಂದಿದೆ, 2 ಆಪ್ಷನ್ ಸರ್, ಬೇರೆ ಯಾವುದೂ ಇಲ್ಲ. ಪ್ರತಿಯೊಂದಕ್ಕೂ ಪೇಪರ್ ಯೂಸ್ ಆಗುತ್ತೆ. ಇವತ್ತೇ ನಂಗೆ ಲಾಭ ಬೇಕಂದ್ರೆ ನಾನು 1 years ನಾನು ಗ್ರೋತ್ ಆಗಬೇಕಂದ್ರೆ ಈ ಬಿಸ್ನೆಸ್ ಕೈ ಹಚ್ಚಬೇಡಿ, ಲಾಸ್ ಆಗುತ್ತೆ. ನಾವು 5 ವರ್ಷ ನಾವು ಏನಾದರೂ ಬಿಸ್ನೆಸ್ ನಾವು ಕಂಟಿನ್ಯೂ ಮಾಡಿದರೆ ನೆಕ್ಸ್ಟ್ 2 ತಲೆಮಾರು ನಮ್ಮನ್ನು ಅದು ಸಾಕುತ್ತೆ. ಯುವ ಉದ್ಯಮಿ ಸಿದ್ದು ಗುಡೋಡಗಿ ಅವರ ಜೊತೆ ಅವರ ಬಿಸ್ನೆಸ್ ಜರ್ನಿಯ ಮಾತುಕತೆ ವೀಕ್ಷಿಸಿ. ಬಾಸ್ ಕಾಸ್ಟ್ ಇದೇ ಶುಕ್ರವಾರ ಸಂಜೆ 6 ಗಂಟೆಗೆ ಬಾಸ್ ಅಕಾಡೆಮಿ ಕನ್ನಡ ಚಾನೆಲ್ನಲ್ಲಿ.